ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಕುರ್ದ ಗ್ರಾಮದಲ್ಲಿ ಜನಶಕ್ತಿ ಸೇವಾ ಸಂಘದ ಉದ್ಘಾಟನೆ ನಡೆಯಿತು. ಗ್ರಾಮದ ಮುಖಂಡರು, ಗಣ್ಯರು, ಸಾರ್ವಜನಿಕರು ಈ ಸಂಘಕ್ಕೆ ತಮ್ಮ ಹೃತ್ಪೂರ್ವಕ ಬೆಂಬಲವನ್ನು ಸೂಚಿಸಿ ಈ ಪ್ರಯತ್ನಕ್ಕೆ ಮತ್ತಷ್ಟು ಬಲ ತುಂಬಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಘನ ನೇತೃತ್ವವನ್ನು ವಹಿಸಿದ ರಾಹುಲ್ ಕಟಗೇರಿಯವರು, ಈ ಜನಶಕ್ತಿ ಸೇವಾ ಸಂಘವನ್ನ ಸ್ಥಾಪಿಸಲು ಮೊದಲಿಗೆ ನಾವು ಒಂದು ಸಣ್ಣ ಆಲೋಚನೆಯನ್ನ ಮಾಡಿಕೊಂಡಿದ್ವಿ. ಆದರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದವನ್ನ ನೋಡಿದಾಗ ಇದು ಒಂದು ಸಣ್ಣ ಆಲೋಚನೆಯಲ್ಲ, ಇದು ದೊಡ್ಡ ಕನಸಾಗಿದೆ ಎಂದು ನನಗೆ ಅನ್ನಿಸ್ತು. ಈ ಸಂಘವು ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ, ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಂತು ಕೆಲಸ ಮಾಡ್ತದೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತದೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ, ಸಾರ್ವಜನಿಕರ ಒಳಿತಿಗಾಗಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ. ಜನರ ಶಕ್ತಿಯೇ ನಮ್ಮ ಶಕ್ತಿ, ಅದಕ್ಕಾಗಿ ಜನಶಕ್ತಿ ಎಂಬ ಹೆಸರನ್ನ ಇಟ್ಟಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನ್ಯಾಯವಾದಿ ವಿಜಯ್ ದೇಸಾಯಿ, ರಾಘವೇಂದ್ರ ಹಳಿಂಗಳಿ, ಶ್ರೀಶೈಲ ಮೇತ್ರಿ ಹಾಗೂ ಜನಶಕ್ತಿ ಸೇವಾ ಸಂಘದ ಅಧ್ಯಕ್ಷರಾದ ರಾಜು ಯಶವಾಡೆ, ಉಪಾಧ್ಯಕ್ಷರಾದ ದಾವಲ್ ಮಲಿಕ್ ಜಮಖಾನೆ, ಕಾರ್ಯದರ್ಶಿಗಳಾದ ಹಾರೂನ್ ಮುಲ್ಲಾ, ಸದಸ್ಯರುಗಳಾದ ಶಾನೂರ್ ಜಮಖಾನೆ, ದಿಲೀಪ್ ಕಾಂಬ್ಳೆ ಸೇರಿದಂತೆ ಊರಿನ ಗಣ್ಯರು, ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು. ಕುಶಪ್ಪ ಕಾಂಬಳೆ, ಅಥಣಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಈ ಜನಶಕ್ತಿ ಸೇವಾ ಸಂಘವನ್ನ ಪ್ರಾರಂಭ ಮಾಡಲಾಯಿತು. ಮೊದಲಿಗೆ ಇದು ಸಣ್ಣ ಆಲೋಚನೆ ಇತ್ತು, ಆದರೆ ಮುಂದೆ ತಾವೆಲ್ಲ ಈ ಪ್ರೀತಿ ವಾತ್ಸಲ್ಯವನ್ನು ನೋಡಿದ್ರೆ ಇದು ನಮ್ಮದು ಸಣ್ಣ ಆಲೋಚನೆ ಇಲ್ಲ, ಇದು ದೊಡ್ಡ ಆಲೋಚನೆ ಅನ್ನೋದು ಕಂಡುಬರುತ್ತದೆ. ಮತ್ತು ಉಗಾರ ಪುರಸಭೆಯು ಸುಮಾರು 23 ವಾರ್ಡ್ ಹೊಂದಿರತಕ್ಕಂಥದ್ದು. ಇಲ್ಲಿ 26,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಇದು ಅತಿ ದೊಡ್ಡ ಪುರಸಭೆಯಾಗಿದೆ. ಉಗಾರ ಪುರದಲ್ಲಿ ಒಂದು ಆರೋಗ್ಯ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಸಮರ್ಪಕವಾಗಿ ಸರ್ಕಾರದ ಯೋಜನೆಗಳು ಜನರ ಪಾಲಿಗೆ ದೊರೆಯಬೇಕೆನ್ನುವ ಉದ್ದೇಶದಿಂದ ಈ ಸಂಘವನ್ನ ಪ್ರಾಥಮಿಕವಾಗಿ ಪ್ರಾರಂಭಿಸುವ ಉದ್ದೇಶವನ್ನು ಮಾಡಿಕೊಂಡಿದ್ವಿ. ನಂತರ ಈ ಸಂಘದ ಉದ್ದೇಶ ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ, ಅನ್ಯಾಯಕ್ಕೊಳಗಾದವರಿಗೆ, ಭ್ರಷ್ಟಾಚಾರದ ವಿರುದ್ಧ ಮತ್ತು ರೈತರ ಪರವಾಗಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಜನಶಕ್ತಿ ಸೇವಾ ಸಂಘ ಇನ್ನು ಮುಂದೆ ಈ ಉಗಾರದಲ್ಲಿ ಕಾರ್ಯ ಪ್ರಾರಂಭ ಮಾಡಬಹುದು. ಈ ಹೋರಾಟ ನಾನು ರೈತರ ಪರವಾಗಿ ಆಗಿರ್ಬೋದು, ಯುವಕರ ಪರವಾಗಿ ಆಗಿರ್ಬೋದು, ಜನಸಾಮಾನ್ಯರ ಪರವಾಗಿ ಆಗಿರ್ಬೋದು, ಮಹಿಳೆಯರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ಮತ್ತು ನನಗೊಂದು ಜೀವನದಲ್ಲಿ ಒಂದು ಆಸೆ ಇತ್ತು, ಸಮಾಜಕ್ಕಾಗಿ ನಾನು ಅಂದರೆ ಒಂದು ಹೆಜ್ಜೆ, ನಾವು ಎಂದರೆ 100 ಹೆಜ್ಜೆ. ನಾನು ಆಗಬೇಕಾಗಿಲ್ಲ, ನಾವು ಆಗಬೇಕಾಗಿಲ್ಲ ಅನ್ನೋ ವಿಚಾರ ನಾನು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ಜನಶಕ್ತಿ ಸೇವಾ ಸಂಘವನ್ನು ಮಾಡಿದ್ದೀನಿ. ಪ್ರಥಮದಲ್ಲಿ ಇದು ಮಾಡಬೇಕು ಮಾಡಬಾರ್ದು ವಿಚಾರ ಬಹಳ ಇತ್ತು ಉಗಾರದಲ್ಲಿ. ಅದಕ್ಕೆ ನಾನು ಏನ್ ಮಾಡಬೇಕು, ಯಾಕಂದ್ರೆ ನಾನು ಅಧ್ಯಕ್ಷನಾಗಂಗಿಲ್ಲ, ಬೇರೆದವ್ರು ಮಾಡ್ತಾರೆ. ಯಾಕಂದ್ರೆ ಎಲ್ಲವೂ ನನಗೆ ಬೇಕಾಗಿಲ್ಲ, ಬೇರೆದವರು ಬೆಳಿಬೇಕು, ಆಗಬೇಕು ಅನ್ನೋ ಹಂಬಲವನ್ನು ನಾನು ಇಟ್ಕೊಂಡಿದ್ದೀನಿ. ಮತ್ತು ಉಗಾರದಲ್ಲಿ ನಮ್ಮ ಅನೇಕ ವಿಶ್ವಾಸ, ಪ್ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥ ಜನ ಇರುವುದರಿಂದ ನಾನು ಮಾಡ್ತೀನಿ ಅಂತ ಭರವಸೆ ನೀಡಿದಾಗ ಈ ಒಂದು ಅಧ್ಯಕ್ಷ, ಉಪಾಧ್ಯಕ್ಷ ಬೆಳಗಾವಿಯಲ್ಲಿ ನೋಂದಾಯಿತ ಮಾಡಿ ಜನಶಕ್ತಿ ಅನ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ಬಂಗೂರು ಸರ್ ಅವರು ಕೂಡ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದರು, ಯಾವ ರೀತಿ ಮಾಡಬೇಕು, ಮಾಡಿ ಹೊಸ ಯುವಕರದಲ್ಲಿ ಉಗಾರದಲ್ಲಿ ನಮ್ಮ ಕೃಷ್ಣಾ ನದಿ ಜಲಶುದ್ಧೀಕರಣ ಆಗಬೇಕಾಗಿದೆ ಮತ್ತು ವಿವಿಧ ಬೇಡಿಕೆಗಳಿಗೆ ಪ್ರತಿಯೊಂದಕ್ಕೆ ಜನಸಾಮಾನ್ಯ ಪುರಸಭೆಗೆ ಅಲದಾಡಬೇಕಾಗಿದೆ. ಪ್ರತಿಯೊಂದಕ್ಕೂ ಹಣ ಕೊಟ್ಟು ಅವರಿಗೆ ಆಗೋದಿಲ್ಲ, ರೈತರು ಇರ್ತಾರೆ, ಸಣ್ಣ ಪುಟ್ಟ ಕೆಲಸ ಇರ್ತಾವ, ಅದಕ್ಕಾಗಿ ಪ್ರತಿಯೊಂದು ದೂರ ಕುಡಿಲಿಕ್ಕೆ ಆಗೋದಿಲ್ಲ. ಈ ಒಂದು ಜನಶಕ್ತಿ ಸೇವಾ ಸಂಘ ಇನ್ನು ಮುಂದೆ ಕಾರ್ಯ ಪ್ರಾರಂಭ ಮಾಡಿದೆ ಮತ್ತು ನಾವು ಅವ್ರ ಜೊತೆ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಇದ್ದೇವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ಹಲವಾರು ವಿಚಾರಗಳನ್ನು ಹೇಳಬೇಕಾಗಿತ್ತು, ಆದರೆ ಇನ್ನೂ ಮುಂದೆ ಕಾರ್ಯಕ್ರಮ ನಿಯೋಜನೆ ಅದಕ್ಕಾಗಿ ತಾವೆಲ್ಲ ಇವತ್ತಿನ ದಿವಸ ಇಷ್ಟು ನನಗೆ ಈ ಮಳೆಯಲ್ಲಿ ಕೂಡ ಕಾರ್ಯಕ್ರಮ ಆಗ್ತದೋ ಇಲ್ವೋ ಅನ್ನೋ ಒಂದು ಮನಸ್ಸಿಗೆ ತಗೊಳ್ಳಕ್ಕಿತ್ತು. ಆದರೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪ್ರತಿ ಸಲ ಇದೊಂದು ಕಾರ್ಯಕ್ರಮಕ್ಕೆ ಶೋಭೆ ಮತ್ತು ಈ ಸಂಘ ಉಗಾರದಲ್ಲಿ ಉದಯ ಆಗ್ತಾ ಇದೆ, ಆಗಿದೆ ಅಂತಕ್ಕಂಥ ಇದ ಸಂತೋಷದ ಸಂಗತಿ. ಸಂವಿಧಾನಾತ್ಮಕ, ಕಾನೂನಾತ್ಮಕ ನ್ಯಾಯ ಸಾಮಾನ್ಯ ಜನರಿಗೆ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತಾ, ನೀವು ಏನ್ ಸಂಘ ಉದ್ಘಾಟನೆ ಮಾಡಿದಿರಿ ಜನಶಕ್ತಿ ಸೇವಾ ಸಂಘ ಅಂತ ಹೇಳಿ, ಇದ್ರೊಳಗ ಎಲ್ಲಾ ಧರ್ಮದವರಿದ್ದೀರಿ ಮತ್ತು ಬಹಳ ಬಡವರಿದ್ದೀರಿ, ಬಡತನದ ಕಾಳಜಿ ಇದ್ದವರಿದ್ದೀರಿ.
ಒಬ್ಬೊಬ್ರು ಹಿಂಗಿರಲ್ಲ, ಒಂದೊಂದು ಶಕ್ತಿ ಇದ್ರಿ ನೀವು. ಇಷ್ಟೇ ಮಾಡಿದೀವಿ, ಬಿಟ್ವಿ, ಹೋದ್ವಿ ಅನ್ನುವಂಥದ್ದು ಆಗ್ಬಾರ್ದು. ನಿಮ್ಮ ಶಕ್ತಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಬೇಕಲ್ಲ ಸಹಕಾರ, ನಮ್ಮ ರಾಹುಲ್ ಗಾಂಧಿ ಅವರು ನಿಮ್ಮ ಬೆಂಗ ಸದಾ ಇರ್ತಾರ. ಹೆಂಗ ತರುಣದಾರು ಎಲ್ಲಾ ಕಡೆ ಕಾರ್ಯಕ್ರಮವನ್ನು ಮಾಡ್ತಿರ್ತಾರು, ಬುದ್ಧಿವಂತರದಾರು, ಮತ್ತ ಕೆಲವರು ವಕೀಲರು ಬಂದಿದಾರು. ಇವರೆಲ್ಲ ಸಾರ್ ಈ ಜನರ ಸಾರ್ ಎಲ್ಲ ನಿಮ್ಗೆ ಇರ್ತೈತಿ. ನೀವು ಮುಂದೆ ನಡ್ರಿ. ಯಾಕಂದ್ರೆ ಗೌರ್ಮೆಂಟ್ ಸೌಲಭ್ಯಗಳು ಯಾರಿಗೆ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಸಿಗಬಾರ್ದಾಗಿತ್ತು ಅವ್ರ ಮನ್ಯಾಗ ಕೂತ ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದನ್ನ ಅರ್ಥ ಮಾಡಿಕೊಡುವಂತ ಕೆಲಸ ಈ ಸಂಘದವರು ಮಾಡವರದಾರು. ಈ ಜನಶಕ್ತಿ ಸೇವಾ ಸಂಘ ಒಂದು ಉಪಯೋಗ ಆಗಲಿ, ಹಾಗೂ ಎಲ್ಲ ಕಾರ್ಯಗಳು, ಯಾವುದೇ ಕಾರ್ಯ, ಒಂದು ಸಾಮಾಜಿಕ ಕಾರ್ಯ ಇರಲಿ ಅಥವಾ ಒಂದು ಯಾವುದೇ ಒಂದು ಇತರೆ ಕೆಲಸಗಳಿರಲಿ, ಅದನ್ನ ಒಂದು ಈ ಜನಶಕ್ತಿ ಸೇವಾ ಸಂಘಗಳು ಪೂರ್ಣ ಮಾಡ್ತಿದ್ದೀವಿ. ಯಾಕಂದ್ರೆ ಗಡಿಗೇರಿ ವಕೀಲರು ಆಗಲಿ ಮತ್ತು ನಮ್ಮ ವಕೀಲ ಮಿತ್ರರು ಏನಿದ್ದಾರೆ, ಇವರು ನಮಗೆ ಎಲ್ಲ ಪರಿಚಯದವರು ಇದ್ದಾರೆ, ಎಲ್ಲರೂ ಹೆಂಗಿದ್ದಾರೆ, ಅದಕ್ಕೆ ಆಗ ಹೆಂಗೆ ಇಂಡಿಯಾ ಇವರೆಲ್ಲರೂ ಮುಂದೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಖಾತ್ರಿ ಇದೆ. ಮತ್ತು ಇನ್ನು ಭಾಗದಾಗ ಒಂದು ಎಲ್ಲರೂ ಇವ್ರನ್ನ ಮೆಂಬರ್ಸ್ಗಳು ನೋಡಿದ್ರೆ ಎಲ್ಲರೂ ಅಗ್ರಿ ತರುಣರಿದ್ದಾರೆ. ಇದರಿಂದ ಈ ಜನಶಕ್ತಿ ಸೇವಾ ಸಂಘದ ಒಳ್ಳೆಯ ಅಭಿವೃದ್ಧಿ ನಮ್ಮ ಭಾರತ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಮತ್ತು ಯಾವುದೇ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇರ್ತದೆ. ನಾವು ಮತ್ತು ಮಾತುಕತೆ ಆಗಲಿ ಯಾವುದೇ ಒಂದು ಇದರಾಗಲಿ ಸೊಲ್ಯೂಷನ್ ಇರುತ್ತೆ. ಸಂಘರ್ಷ ಮತ್ತೆ ಯಾರು ಹೋಗ್ಲಿಕ್ಕೆ ಬರೋದಿಲ್ಲ. ನನಗೆ ಈಗಿನ ಮಟ್ಟಿಗೆ ಏನು ಅನಿಸ್ತದೆ ಯಾವುದೇ ಒಂದು